ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ 5 ದಿನದ ಪ್ರವಾಸ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಇದು ಎಲ್ಲರೂ ಬಂದು ಕೂಡ್ಕೊಂಡಿದ್ದೀವಿ. ಎಲ್ಲಿ ಪ್ರವಾಸ ಹೋಗೋದಕ್ಕೆ ಬಸ್ಸಿಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಿದ್ದೀವಿ. ಈಗ ಬಸ್ ಬಂತು, ಎಲ್ಲರೂ ಬಂದು ಹತ್ಕೊಂಡು ಮತ್ತು ಪೂಜೆ ಮಾಡ್ತಾ ಇದ್ದಾರೆ ಬಸ್ಸಿಗೆ ಪೂಜೆ ಮಾಡಿದ ತಕ್ಷಣ ಇಲ್ಲಿ ಅವರೇ ಊಟ ಕೊಟ್ಟರು ನಮಗೆ. ಅವ್ರದ್ದೇ ಊಟ ರೂಮು ಎಲ್ಲ ಅವ್ರದ್ದೇ ಇತ್ತು. ನಮ್ಮದು ಪ್ಯಾಕೇಜ್ ಮಾಡಿದ್ವಲ್ಲ, ಅವ್ರದ್ದೇ ಊಟ ರೂಮು ಎಲ್ಲ ಅವ್ರದ್ದೇ ಇತ್ತು. ನಮ್ಗೆ ರಾತ್ರಿ ಚಪಾತಿ, ಪಲಾವು, ಅನ್ನ ಸಾಂಬಾರು ಎಲ್ಲ ಕೊಟ್ಟರು. ಊಟ ಎಲ್ಲ ಮಾಡಿ ಮತ್ತೆ ಬಸ್ ಹತ್ಕೊಂಡು ನಾವು ಎಲ್ಲಿಗೆ ಹೋಗಬೇಕೋ ಆ ಕಡೆಗೆ ಬಸ್ ಹೊರಡ್ತು. ಬೆಳಗ್ಗೆ 6:30 ಇದು ಬಸ್ಸು. ಇನ್ನೇನು ನಾವು ಎಲ್ಲಿ ಬಂದು ತಲುಪಬೇಕೋ ಅಲ್ಲಿ ಬಂದು ತಲುಪಿದೆ. ಇನ್ನೊಂದು 10 ನಿಮಿಷ ಇಲ್ಲಿ ಬಂದು ಇಳಿತೀವಿ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬಸವಣ್ಣನವರು ಓಡಾಡಿದ ಸ್ಥಳವಾದ ಕೂಡಲ ಸಂಗಮಕ್ಕೆ ಬಂದಿದ್ದೀವಿ. ಫಸ್ಟ್ ಡೆಸ್ಟಿನೇಷನ್ ನಮ್ಮದು ಕೂಡಲ ಸಂಗಮ ದೇವ. ನಮಗೆ ಇಲ್ಲಿ 6:30 ಕರೆಕ್ಟಾಗಿ ಇಲ್ಲಿ ರೀಚ್ ಆದ್ವಿ. ಪ್ರಕೃತಿಗಳ ಮಧ್ಯೆ ಹಚ್ಚ ಹಸುರಿನ ಈ ಒಳ್ಳೆ ವಾತಾವರಣದಲ್ಲಿ ನಮ್ಮ ಬಸ್ಸು ಬಂದು ನಿಂತಿದೆ ಇಲ್ಲಿಗೆ. ಈಗ ಇನ್ನೊಂದು 10 ನಿಮಿಷ ರೀಚ್ ಆಗಿಬಿಡ್ತೀವಿ ನಾವು. ಇಲ್ಲಿ ನಾವು ಮಾಡ್ಕೊಂಡಿರೋ ಟೂರ್ ಪ್ಯಾಕೇಜು 5 ದಿನದ ಪ್ರವಾಸ. ಊಟ ಮತ್ತು ರೂಮು ಎಲ್ಲ ಅವ್ರದ್ದೇ ಸೇರಿದೆ. ನಮಗೆ ನಮ್ಮದೇನು ಖರ್ಚಿಲ್ಲ. ನಾವು ಎಲ್ಲನೂ ಬೇರೆ ಏನಾದರೂ ನಮ್ಮದು ಎಕ್ಸ್ಟ್ರಾ ಖರ್ಚಿರೋದನ್ನೆಲ್ಲ ನಾವು ನೋಡ್ಕೊಬೇಕು. ಅಷ್ಟು ಬಿಟ್ಟರೆ ಇನ್ನು ಊಟದ್ದು ರೂಮ್ದೆಲ್ಲ ಅವ್ರದ್ದೇ. ನೋಡಿ, ನಾವು ಇಲ್ಲಿ ಬಂದು ಇಳಿದಿದ್ದೀವಿ. ಇಲ್ಲಿ ರೂಮ್ ಮಾಡಿದ್ದಾರೆ. ಮತ್ತು ನಾವು ಇಲ್ಲಿ ಬಸ್ಸವರೆಲ್ಲ ಸೇರಿ ಬೇಡ, ನದಿಲಿ ಸ್ನಾನ ಮಾಡೋಣ, ಸ್ನಾನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ರೂಮಲ್ಲಿರೋರು ಸ್ವಲ್ಪ ಜನ ಅಲ್ಲಿ ಸ್ನಾನಕ್ಕೆ ಹೋದರು. ನಾವು ಸ್ವಲ್ಪ ಜನ ಎಲ್ಲ ಹೊಳೆಗೆ ಹೋಗ್ತಾ ಇದ್ದೀವಿ ಸ್ನಾನಕ್ಕೆ. ಹೊಳೆ ಹತ್ರನೇ ಇದೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ಆದರೂ ಆಟೋದಲ್ಲಿ ಹೋಗ್ಬೇಕು ಹೊಳೆಗೆ ಹೋಗೋಕ್ಕೆ. ಇಲ್ಲಿ ನಮ್ಮ ರೂಮಿಂದ ಹೊಳೆಗೆ 10 ರೂಪಾಯಿ ತೊಗೊಂಡ್ರು ಆಟೋದಲ್ಲಿ. ನಾವು ಆಟೋದಲ್ಲೇ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಬಂದ್ವಿ ಹೊಳೆ ಹತ್ರಕ್ಕೆ. ತುಂಬ ಖುಷಿ ಆಯಿತು. ಮಳೆ ಚೆನ್ನಾಗಿ ಬಂದಿರೋದ್ರಿಂದ ತುಂಬ ತುಂಬಿಕೊಂಡಿದೆ ನೀರು. ಗಲೀಜೇನಿಲ್ಲ, ನೀಟಾಗಿದೆ, ತುಂಬಿದೆ ನೀರು. ಎಲ್ಲರೂ ಇಲ್ಲಿ ಸ್ನಾನ ಮಾಡ್ತಾ ಹಂಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು. ನಮ್ಮದೆಲ್ಲ ಸ್ನಾನ ಆಯಿತು. ಇಲ್ಲಿ ಸ್ವಲ್ಪ ಜನ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಎಲ್ಲರಿಗೂ ಖುಷಿ ಆಗಿದೆ. ಸ್ವಲ್ಪ ಹಾಗೆ ಆಟ ಆಡ್ತಾ ಇದ್ದಾರೆ ಎಲ್ಲರೂ. ಮತ್ತು ಇದು ದೇವಸ್ಥಾನದ್ದು ಆಟೋ ತುಂಬ ಚೆನ್ನಾಗಿದೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇದರಲ್ಲಿ ಹೋಗೋವಾಗ ರೂಮ್ ಹತ್ರಕ್ಕೆ ಹೋದ್ವಿ. ಎಲ್ಲ ಸ್ನಾನ ಮಾಡಿ ದರ್ಶನ ಎಲ್ಲ ಆಯಿತು ನಮ್ಮದು. ಇವಾಗೆಲ್ಲ ಒಟ್ಟಿಗೆ ರೂಮ್ ಹತ್ರ ಹೋಗೋಣ ಅಂತ ಬಂದ್ವಿ. ನಾವು ರೂಮ್ ಮಾಡಿದ್ವಲ್ಲ, ಅಲ್ಲೇ ಇದಿರೋದು. ಅಂದರೆ ಬಸವಣ್ಣನವರ ಅವತಾರ, ಅವ್ರದ್ದು ಸ್ಟೋರಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಸ್ಟೋರಿನ ಇಲ್ಲಿ
ಎಲ್ಲ ಮಾಡಿದ್ದಾರೆ, ಬೊಂಬೆಗಳ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಹೋಗೋಣ ಹಾಗೆ ರೂಮ್ ಹತ್ರ, ಆಮೇಲೆ ಬಸ್ಸಿಲ್ಲಿ ನಿಲ್ಲಿಸಲ್ಲ ಅಂದ್ಬಿಟ್ಟು ನಾವು ಇದನ್ನು ನೋಡೋಕ್ಕೆ ಬಂದ್ವಿ. ಇದೆಲ್ಲ ಒಂದು ರೌಂಡ್ ಸುತ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಅವರ ದರ್ಶನ, ಅವರ ಕಾಲದ ಎಲ್ಲ ಅವತಾರ ನೋಡಿ. ಇದು ಚಪ್ಪಲಿನ ಅವರು ಚರ್ಮದಲ್ಲಿ ಮಾಡ್ಕೊಬಂದ್ರಲ್ಲ, ಅವ್ರ ಗಂಡ ಹೆಂಡ್ತಿದು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿಕೊಂಡು ನಾವು ಮತ್ತೆ ಹೋಗೋಣ ಅಂತ ಬಂದ್ವಿ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ತುಂಬ ನೀಟಾಗಿ ಇಟ್ಟಿದ್ದಾರೆ. ಇಲ್ಲಿ ಅಷ್ಟು ಚೆನ್ನಾಗಿದೆ, ಒಂದು ಚೂರು ಏನು ಗಲೀಜಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಗೋವ್ರು ಕೂಡ ಅಷ್ಟೇ ನೀಟಾಗಿ ನಮ್ಮಂಥ ಪ್ರವಾಸಕ್ಕೆ ಹೋಗ್ತೀವಲ್ಲ, ಅವ್ರು ಕೂಡ ಅಷ್ಟೇ ನೀಟಾಗಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾವು ಮುಂಚೆ ಒಂದು ಸರಿ ಹೋದಾಗ ಇದೆಲ್ಲ ಇರಲಿಲ್ಲ, ಇವಾಗ ಇದೆಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಇದೆಲ್ಲ ನೋಡ್ಕೊಂಡು ಒಟ್ಟಿಗೆ ಒಂದೇ ಸರಿ ಹೋಗ್ಬಿಡೋಣ ರೂಮ್ ಹತ್ರಕ್ಕೆ ಅಂದ್ಬಿಟ್ಟು ಒಂದೇ ಸರಿ ಬಂದ್ವಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ, 2 ರೂಪಾಯಿ ಅಷ್ಟೇ. ಇದಕ್ಕೆ ಮೇಂಟೆನೆನ್ಸ್ಗಂತ ತಗೊಳ್ತಾರೆ ಪಾಪ, 2 ರೂಪಾಯಿ ಫೀಸ್ ಎಂಟ್ರೆನ್ಸ್ ಫೀಸ್ ತೊಗೊಂಡು ನಾವು ಒಳಗಡೆ ಬಂದ್ವಿ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ನೋಡಿಕೊಂಡು ಹೋಗಿ ಮತ್ತೆ ಒಂದೇ ಸರಿ ಟಿಫನ್ ಮಾಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಊರಿಗೆ ಯಾವ ಊರಿಗೆ ಹೋಗಬೇಕು ಆ ಊರಿಗೆ ಹೋಗೋದು ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಒಂದೇ ಸರಿ ಬಂದಿದ್ದೀವಿ. ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿ ಫೋಟೋಗಳು ಅಷ್ಟೇ ಆ ಕಾಲದ್ದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಚೂರು ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಫೋಟೋಗಳು ಎಲ್ಲ ದೇವ್ರದ್ದು. ಅದು ಬಸವಣ್ಣವ್ರ ಅವತಾರನೇ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 2-3 ದೇವಸ್ಥಾನದಲ್ಲಿ ನಾನು ನೋಡಿದೆ, ಹೆಣ್ಮಕ್ಳೇ ಪೂಜೆ ಮಾಡ್ತಾರೆ. 2-3 ದೇವಸ್ಥಾನದಲ್ಲಿ ಹೆಣ್ಮಕ್ಳಿದ್ದಾರೆ. ಇಲ್ಲಿ ನೋಡಿ ಆಯಿತು. ಇದ್ರ ಹಿಂದ್ಗಡೆನೇ ನಾವು ನಮಗೆ ರೂಮ್ ಮಾಡಿಕೊಟ್ಟಿದ್ದಿದ್ದು. ಇಲ್ಲಿಗೆ ಬಂದ್ವಿ ಎಲ್ಲರೂ. ಅಲ್ಲಿಂದ ಇಲ್ಲಿಗೆ 5 ನಿಮಿಷ ಆಗೋದು, ನಡ್ಕೊಂಡು ಬಂದ್ವಿ. ಮತ್ತು ನಮ್ಗೆ ಇವಾಗ ಇಲ್ಲೆಲ್ಲ ಟಿಫನ್ ಅರೇಂಜ್ ಆಗಿದೆ. ಟಿಫನ್ ಮಾಡಿಕೊಂಡು ನೋಡಿ ಒಳ್ಳೆ ನಮಗೆ ಟಿಫನ್ ಆಗಲಿ ಊಟ ಆಗಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಚೆನ್ನಾಗಂದರೆ ಊಟನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಕೊಟ್ಟರು. ತುಂಬ ಅಡ್ಜಸ್ಟ್ ಆಯಿತು ನಮಗೆ, ಊಟ ಆಗಲಿ ರೂಮ್ ಆಗಲಿ. ಅವರು ಯಾರಿಗೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಈ 5 ದಿನ ಪ್ರವಾಸವನ್ನು ನಾವು ಸಂಭ್ರಮದಿಂದ ಕಳೆಯುತ್ತೇವೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.